ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತು ವೇದಾಂತ ಲಿಮಿಟೆಡ್ ಸ್ಟಾಕ್ ಬಗ್ಗೆ ಒಂದು ನ್ಯೂಸ್ ಬಂತು. ಸೊ ಆ ನ್ಯೂಸ್ ಬಂದ ತಕ್ಷಣ ಸ್ಟಾಕು ಸಡನ್ ಆಗಿ ಒಂದು 8% ಫಾಲ್ ನೋಡೋದಕ್ಕೆ ಸಿಕ್ತು. ಆ ನ್ಯೂಸ್ ಏನು ಅಂತ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ. ಹಾಗೇನೆ ನಿಫ್ಟಿ ಒಂದು ಅನಾಲಿಸಿಸ್ ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು ವೇದಾಂತ ಲಿಮಿಟೆಡ್ ಚಾರ್ಟ್ ಇದು. ಈ ಚಾರ್ಟ್ ಅಲ್ಲಿ ಹೈ ನೋಡಿ, ಇದು 5 ಮಿನಿಟ್ಸ್ ಟೈಮ್ ಫ್ರೇಮ್ದು. ಈ ಹೈ ಇಂದ ಈ ಲೋ ಪಾಯಿಂಟ್ ವರೆಗೂ ನೋಡಿ, ಈ ಒಂದು ಗ್ಯಾಪ್ ಅಲ್ಲಿ ಒಂದು ಶಾರ್ಪ್ ಒಂದು ನಮಗೆ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಇದೊಂದು 41 ಪಾಯಿಂಟ್ ಒಂದು ಫಾಲ್ ಆಗಿರೋದು ಹೈ ಇಂದ ಲೋ ವರೆಗೂ. ಅದಾದ್ಮೇಲೆ ಇಲ್ಲಿಂದ ಒಂದು ರಿಕವರಿ ನಮ್ಗೆ ನೋಡೋದು ಸಿಕ್ತು. 441 ಆಲ್ಮೋಸ್ಟ್ ಕ್ಲೋಸಿಂಗ್ ಪಾಯಿಂಟ್ ನಮ್ಗೆ ಸಿಕ್ಕಿದೆ. ಇಲ್ಲಿಂದ ಒಂದು 5% ರಿಕವರ್ ಆಗಿದೆ. ಸೊ ನೋಡೋಣ ಏನ್ ರಿಪೋರ್ಟ್ ಬಂತು, ಯಾಕೆ ಈ ಒಂದು ಫಾಲ್ ನಮ್ಗೆ ನೋಡೋದು ಸಿಕ್ತು. ಒಂದು 12 ಗಂಟೆ ಟೈಮಿಗೆ ಇದು ಆಕ್ಚುಲಿ ಒಂದು ಫಾಲ್ ನಮಗೆ ಶಾರ್ಪ್ ನೋಡೋದು ಸಿಕ್ಕಿದ್ದು. ಈ 2 ಕ್ಯಾಂಡಲ್ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಒಂದು 5% ಈ 2 ಕ್ಯಾಂಡಲ್ ಅಲ್ಲಿ ಒಂದು ಫಾಲ್ ಆಗಿರುವಂತದ್ದು. ಸೊ ಬನ್ನಿ ಆ ರಿಪೋರ್ಟ್ ಏನಂತ ಸ್ವಲ್ಪ ಡೀಟೇಲ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ವೈಸರಾಯ್ ರಿಸರ್ಚ್ ಗ್ರೂಪ್ ಅಂತ, ಇದೊಂದು US ಬೇಸ್ಡ್ ಫರ್ಮ್ ಇದು. ಸೊ ಅಲ್ಲಿ ಆಪರೇಟ್ ಮಾಡುತ್ತೆ. ಸೊ ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ ವೇದಾಂತ ಲಿಮಿಟೆಡ್ ಬಗ್ಗೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಏನು ಅಂತ. ಸೊ ಈ ರಿಪೋರ್ಟ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ VRL ಅಂತ ಮೆನ್ಷನ್ ಮಾಡಿದ್ದಾರೆ. ಈ VRL ಅಂತಂದ್ರೆ ವೇದಾಂತ್ ರಿಸೋರ್ಸ್ ಲಿಮಿಟೆಡ್ ಅಂತಂದೇಳಿ, ಇದು VDL ವೇದಾಂತ ಲಿಮಿಟೆಡ್. ಸೊ ಇವ್ರು ಹೇಳ್ತಿರೋದೇನು ಅಂತಂದ್ರೆ, ಇದೊಂದು ಸೀರಿಯಸ್ ಫಿನಾನ್ಷಿಯಲ್ ಟ್ರಬಲ್ ಅಲ್ಲಿದೆ ಈ ಕಂಪನಿ. ಹಾಗೇನೆ ಒಂದು ಪೊಂಜಿ ಸ್ಕೀಮ್ ತರ ಇಲ್ಲಿ ನಡೀತಾ ಇದೆ ಅಂತಂದೇಳಿ ಅವ್ರು ಮಾಡ್ತಿರೋಂತಹ ಅಲಿಗೇಷನ್ ಒಂದೊಂದಾಗಿ ನಾವು ಇಲ್ಲಿ ನೋಡ್ತಾ ಹೋಗೋಣ. VRL is described as a parasite that has no income of its own. So VRL ಕಂಪನಿ ಅಂತ ಏನಿದು ಪೇರೆಂಟ್ ಕಂಪನಿ ಇದೆ, ಇದ್ರದ್ದು ಓನ್ ಇನ್ಕಮ್ ಏನಿಲ್ಲ. ಇದು ಬಂದ್ಬಿಟ್ಟು VDL ಕ್ಯಾಶ್ ಏನಿದೆ, ಆ ಕ್ಯಾಶ್ ನ ಇದು ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಹಾಗೇನೆ VRL's ಡೆಟ್ಸ್ ಏನಿದೆ ಅಂದ್ರೆ ಸಾಲ ಏನಿದೆ, ಅದನ್ನ VDL ಪೇ ಮಾಡ್ತಾ ಇದೆ. ಸೊ ಇದರಿಂದ ಫಿನಾನ್ಷಿಯಲ್ VDL ಏನಿದೆ ವೇದಾಂತ ಲಿಮಿಟೆಡ್ ಫಿನಾನ್ಷಿಯಲ್ ಇದರಿಂದ ತುಂಬಾ ಡೇಂಜರ್ ಇದೆ ಅಂತ ಅವ್ರು ಹೇಳ್ತಾ ಇರೋಂಥದ್ದು. ಸೊ ಹಾಗಿದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ನಾವು ನೋಡೋದಾದ್ರೆ, VRL ಅನ್ನೋದು ಏನು ಅವರದೊಂದು ಪೇರೆಂಟ್ ಕಂಪನಿ ಇದೆ, ಇದು ಓವರ್ ರಿವಿಲೇಜೆಡ್ ಇದೆ. ಅಂದ್ರೆ ಇದ್ರದ್ದು ಏನು ಸಾಲಗಳೇನಿದೆ ಇದು ತುಂಬಾ ಜಾಸ್ತಿ ಇದೆ. ಡಿಪೆಂಡ್ ಆಗಿರೋದು VDL ಕ್ಯಾಶ್ ಮೇಲೆ. ಇದರಿಂದ ಏನಾಗ್ತದೆ ಅಂದ್ರೆ VDL ಅಂದ್ರೆ ವೇದಾಂತ ಲಿಮಿಟೆಡ್ ಸಫರ್ ಆಗ್ತಾ ಇದೆ. ಏನಂತಂದ್ರೆ ಕ್ಯಾಶ್ ಔಟ್ಫ್ಲೋಸ್ ಇಂದ ರೈಸಿಂಗ್ ಡೆಟ್ ಮೇಕ್ಸ್ ಇಟ್ ವೀಕರ್. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ VRL ನ ಕಾಪಾಡೋದಕ್ಕೋಸ್ಕರ VDL ತನ್ನ ಕ್ಯಾಶ್ ನ ಔಟ್ಫ್ಲೋ ಮಾಡ್ತಾ ಇದೆ. ಹಾಗೇನೆ ಇದರಿಂದ ಏನಾಗ್ತದೆ ಅಂದ್ರೆ ಆ ಒಂದು ಸ್ಟಾಕ್ ಸಹಿತ ವೀಕ್ ಆಗ್ತಾ ಬರುತ್ತೆ. ಸೊ ಅದ್ರದ್ದು ಕ್ಯಾಶ್ ಫ್ಲೋ ಹೊರಗೆ ಹೋಗ್ತಾ ಇದ್ದಾಗ ಏನಾಗ್ತದೆ, ಸೊ ಅದ್ರದ್ದು ಫಿನಾನ್ಷಿಯಲ್ ವೀಕ್ ಆಗ್ತಾ ಹೋಗುತ್ತೆ. ವೈಸರಾಯ್ ರಿಸರ್ಚ್ ಗ್ರೂಪ್ ಹೇಳ್ತಾ ಇದೆ, ಕ್ರೆಡಿಟರ್ಸ್ ಆರ್ ಮಿಸ್ಲೀಡ್. ಅಂದ್ರೆ ಈ ಕಂಪ್ನಿ ಏನೀಗ ಇವ್ರೇನು ಲೋನ್ ಕೊಟ್ಟಿದ್ದಾರೆ, ಸೊ ಆ ಒಂದು ಲೋನ್ ಮತ್ತೆ ಆ ಒಂದು ಲೋನ್ ರೀಪೇ ಆಗದೆ ಇರ್ಬೋದು ಕ್ರೆಡಿಟರ್ಸ್ಗೆ. ಹಾಗೇನೆ ದ ಎಂಟೈರ್ ಸೆಟಪ್ ರಿಸೆಂಬಲ್ ಪೋಂಜಿ ಸ್ಕೀಮ್. ಅಂದ್ರೆ ಈ ಎಂಟೈರ್ ಸೆಟಪ್ ಹೇಗಿದೆ ಅಂತಂದ್ರೆ ಒಂದು ಪೋಂಜಿ ಸ್ಕೀಮ್ ತರ ಕಾಣ್ತಾ ಇದೆ. ಸೊ ಹೊಸ ಒಂದು ಫಂಡ್ಸ್ ಏನ್ ಬರ್ತಾ ಇದೆ ಅದನ್ನ ಓಲ್ಡ್ ಡೆಟ್ಸ್ ನ ಕ್ಲಿಯರ್ ಮಾಡೋದಕ್ಕೆ ಅವರು ಯೂಸ್ ಮಾಡ್ತಾ ಇದ್ದಾರೆ. ಹಾಗೇನೆ ವೈಸರಾಯ್ ಮಾಡಿರುವಂತಹ ಒಂದು ಸ್ಪೆಸಿಫಿಕ್ ಅಕ್ಯುಜೇಷನ್ ಏನಿದೆ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೈಟ್ ಅಂಡ್ ಸ್ವಿಚ್ ಫಂಡಿಂಗ್ ಅಂದ್ರೆ ವೇದಾಂತ ರೈಸ್ ಮನಿ ಫ್ರೋ ಫ್ಲಾಶಿ ಪ್ರಾಜೆಕ್ಟ್ಸ್ ಬಟ್ ಯೂಸಸ್ ಇಟ್ ಟು ಪೇ VRL ಡೆಟ್ ಇನ್ಸ್ಟೆಡ್. ಅವ್ರ ಏನ್ ಮಾಡ್ತಿದ್ದಾರೆ ಅಂದ್ರೆ ವೇದಾಂತ ಮನಿನ ರೈಸ್ ಮಾಡ್ತಿದೆ ಹೊಸ ಹೊಸ ಪ್ರಾಜೆಕ್ಟ್ ಗಳಿಗೆ, ಬಟ್ ಆ ಒಂದು ಅಮೌಂಟ್ ಏನಿದೆ ಅದನ್ನ VRL's ಡೆಟ್ಸ್ ಏನಿದೆ ಅದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಅದನ್ನ ಬಳಸ್ಕೊತಾ ಇದಾರೆ ಅಂತ. ಸೊ ನೆಕ್ಸ್ಟ್ ಒಂದು ರೀಕನ್ಸಿಬಲ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್. ಅಂದ್ರೆ ವೇದಾಂತ ರಿಪೋರ್ಟ್ಸ್ ಇಂಟ್ರೆಸ್ಟ್ ಕಾಸ್ಟ್ಸ್ ದಟ್ ಡೋಂಟ್ ಮ್ಯಾಚ್ ಇಟ್ಸ್ ಆಕ್ಚುಯಲ್ ಲೋನ್ ಟರ್ಮ್ಸ್. ಅಂದ್ರೆ ಅವ್ರು ಮಾಡಿರುವಂತಹ ಏನು ಲೋನ್ಸ್ ಗಳಿದೆ, ಅವ್ರು ಕಟ್ತಾರಂತಹ ಇಂಟ್ರೆಸ್ಟ್ ಏನಿದೆ ಆ ಇಂಟ್ರೆಸ್ಟ್ ಆ ಲೋನಿಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಹೇಳ್ತಿದಾರೆ ಅಂದ್ರೆ ಇನ್ಫ್ಲೇಟೆಡ್ ಅಸೆಟ್ಸ್ ವ್ಯಾಲ್ಯೂ. ಇನ್ಫ್ಲೇಟೆಡ್ ಅಸೆಟ್ಸ್ ವ್ಯಾಲ್ಯೂ ಅಂತಂದ್ರೆ ಸಪೋಸ್ ಅನ್ಕೊಳ್ಳಿ ಒಂದು ಮಷಿನ್ ವ್ಯಾಲ್ಯೂ ಬಂದ್ಬಿಟ್ಟು ಒಂದು 10 ಲಕ್ಷ ಇದೆ ಅಂತ ಕಂಪನಿ ಹೇಳ್ತಾ ಇದೆ, ಮಷಿನ್ ವ್ಯಾಲ್ಯೂ ಬಂದ್ಬಿಟ್ಟು. ಬಟ್ ರಿಯಲ್ ಮಾರ್ಕೆಟ್ ಅಲ್ಲಿ ಆ ಒಂದು ಮಷಿನ್ ನ ವ್ಯಾಲ್ಯೂ ಏನಿದೆ ಅದು ಬಂದು 50,000. ಸೊ ಅಲ್ಲಿಗೆ ಅವ್ರು ಹೇಳ್ತಿರಂತಹ ಒಂದು ವ್ಯಾಲ್ಯೂ ಏನಿದೆ, ಆ ಒಂದು ಅಸೆಟ್ಸ್ ದ ವ್ಯಾಲ್ಯೂ ಏನಿದೆ ಅದು ತುಂಬಾ ಜಾಸ್ತಿ ತೋರಿಸ್ತಾ ಇದಾರೆ ಅಂತ ಇಲ್ಲಿ ಹೇಳ್ತಾ ಇದಾರೆ. ಸೊ ನೆಕ್ಸ್ಟ್ ಬಂದು ಕೆಪೆಕ್ಸ್ ಫ್ರಾಡ್ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫ್ರಾಡ್ ಅಂತ. ವೇದಾಂತ ಏನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದೆ ಆ ಪ್ರಾಜೆಕ್ಟ್ಸ್ ಗೆ ಅವ್ರು ಮಾಡ್ತಿರಂತ ಎಕ್ಸ್ಪೆನ್ಸಸ್ ಏನಿದೆ ಅದು ತುಂಬಾ ಜಾಸ್ತಿ ಇದೆ. ಅಂದ್ರೆ ಸಪೋಸ್ ಅನ್ಕೊಳ್ಳಿ ಈ ಒಂದು ಪೆನ್ ವ್ಯಾಲ್ಯೂ ಬಂದ್ಬಿಟ್ಟು 100 ರೂಪಾಯಿ. ಸೊ ಇದನ್ನ ನಾನು ಏನ್ ಹೇಳ್ತೀನಿ ಅಂದ್ರೆ ಇದನ್ನ ಒಂದು 1000 ರೂಪಾಯಿಗೆ ನಾನು ಮಾರಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ನನಗೆ ಇದರಿಂದ 900 ರೂಪಾಯಿ ಪ್ರಾಫಿಟ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನ ಜನ ಏನ್ ಮಾಡ್ತಾರೆ, ಅದನ್ನ ನಂಬುತ್ತಾರೆ. ಸೊ ಓಕೆ ನೀವು ಹೇಳ್ತಿರೋದು ಕರೆಕ್ಟ್, ಇದು ತುಂಬಾ ಇನ್ನೂ ಗ್ರೋ ಆಗ್ಬೋದು ಈ ಬಿಸ್ನೆಸ್ ಅಂತಂದೇಳಿ. ಹಾಗಾಗಿ ಇದರಿಂದ ಏನ್ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ, ಓಕೆ ಇನ್ನು 100 ರೂಪಾಯಿ ಇರುವಂತ ಒಂದು ಪೆನ್ 1000 ರೂಪಾಯಿಗೆ ಮಾರಿದಾನೆ ಅಂತಂದ್ರೆ 900 ರೂಪಾಯಿ ಪ್ರಾಫಿಟ್ ಇದೆ. ಸೊ ಕಂಪನಿ ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನೂ ಚೆನ್ನಾಗಿ ಪ್ರಾಫಿಟ್ ಮಾಡಬಹುದು ಅಂತ ಇನ್ವೆಸ್ಟರ್ಸ್ ಆ ತರ ಅದನ್ನ ತಿಳ್ಕೊಳ್ತಾರೆ. ಸೊ ಹಾಗಾಗಿ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫ್ರಾಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಹೇಳ್ತಿದ್ದಾರೆ ಆಫ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್. ಸೊ ಬಿಲಿಯನ್ಸ್ ಆಫ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನ ಅವರು ಫಿನಾನ್ಷಿಯಲ್ ರಿಪೋರ್ಟ್ ಅಲ್ಲಿ ಎಲ್ಲೂ ತೋರಿಸಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ. ಸೊ ನೆಕ್ಸ್ಟ್ ಅವ್ರು ಹೇಳ್ತಿದ್ದಾರೆ ಗವರ್ನೆನ್ಸ್ ಫೇಲ್ಯೂರ್ ಅಂತ ಹೇಳಿ, ಅಂದ್ರೆ ಒಂದು ಲೀಡರ್ಶಿಪ್ ಏನಿದೆ ಅದು ಫೇಲ್ ಆಗಿದೆ ಅಂತ ಅವ್ರಲ್ಲಿ ಹೇಳ್ತಾ ಇದಾರೆ. ವೈಸರಾಯ್ ರಿಸರ್ಚ್ ಮಾಡಿರೋಂತ ಇಲ್ಲಿ ಅಕ್ಯುಜೇಷನ್ಸ್ ನ ನೀವು ನೋಡ್ತಾ ಇರ್ಬೋದು.
ಇದ್ರ ಬಗ್ಗೆ ವೇದಾಂತ ಒಂದು ಹೇಳಿಕೆನ ಕೊಟ್ಟಿದೆ. ಅವ್ರು ಹೇಳ್ತಾ ಇದ್ರೆ ಇದೊಂದು ಮೆಲಿಷಿಯಸ್ ಬೇಸ್ಲೆಸ್ ಅಲಿಗೇಷನ್ ಅಂತಂದೇಳಿ ಇದೊಂದು ಪ್ರೊಪಗಂಡನವರು ಮಾಡಿದ್ದಾರೆ. ಸೊ ಇದೆಲ್ಲ ಸುಳ್ಳು ಅಂತ ವೇದಾಂತ ಲಿಮಿಟೆಡ್ ಇದನ್ನ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡ್ಬೇಕು ಇದು ಯಾವ ತರ ಒಂದು ಪ್ರಾಜೆಕ್ಟ್ ಆಗುತ್ತೆ ಅಂತ. ಸೊ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಶೇರ್ ಪ್ರೈಸ್ ಅಂತ ನೋಡ್ಬೇಕು. ಇವತ್ತೊಂದು 8% ಫಾಲ್ ಆಗಿ ಒಂದು 5% ರಿಕವರಿ ಕಂಡಿದೆ. ಸೊ ನೋಡೋಣ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂತ. ಸೊ ಬನ್ನಿ ಈಗ ನಾವು ನಿಫ್ಟಿ ನೋಡೋಣ. ನಿಫ್ಟಿನಲ್ಲಿ ನೋಡ್ತಾ ಇರ್ಬೋದು ಇವತ್ತೊಂದು 40 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನಾನು ನಿನ್ನೆ ಏನ್ ಅನ್ಕೊಂಡ್ವಿ, ಸೊ ಅದಕ್ಕಿಂತ ಸ್ವಲ್ಪ ಕೆಳಗೆ ಬಂದು ಕ್ಲೋಸ್ ಆಗಿದೆ. ಸೊ ಮೇಲೆ ಹೋಗ್ಲಿಲ್ಲ, ನಿನ್ನೆ ಏನು ಹೋಗ್ಬೇಕಾಗಿತ್ತು. ಸೊ ಬನ್ನಿ ಅದನ್ನ ಚಾರ್ಟ್ ಅಲ್ಲಿ ನಾವು ಅದನ್ನ ನೋಡೋಣ. ಸೊ ನಾವು ನಿಫ್ಟಿಯ ಟಾಪ್ ಗೇನರ್ ಮತ್ತೆ ಟಾಪ್ ಲೂಸರ್ ನ ನೋಡೋದಾದ್ರೆ, ಸೊ ಇವತ್ತು ನಿಫ್ಟಿಯ ಒಂದು ಟಾಪ್ ಗೇನರ್ ಶ್ರೀರಾಮ್ ಫಿನಾನ್ಸ್, ಬಜಾಜ್ ಫಿನಾನ್ಸ್, ಕೋಲ್ ಇಂಡಿಯಾ, ಹಿಂದೂ ಯೂನಿಲಿವರ್ ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್. ಸೊ ಆಲ್ಮೋಸ್ಟ್ ಒಂದು 2ರಿಂದ 1% ಅಷ್ಟು ಒಂದು ಮೂವ್ ನಮ್ಗೆ ನೋಡೋದಕ್ಕೆ ಸಿಕ್ಕಿದೆ. ಹಾಗೇನೆ ನಾವು ಲೂಸರ್ಸ್ ನ ನೋಡೋದಾದ್ರೆ HCL ಟೆಕ್, ಹಿಂಡಾಲ್ಕೋ, ಟಾಟಾ ಸ್ಟೀಲ್, ಅಪೋಲೋ ಹಾಸ್ಪಿಟಲ್, ಟೆಕ್ ಮಹೀಂದ್ರ. ಸೊ ಆಲ್ಮೋಸ್ಟ್ ಒಂದು 2ರಿಂದ 1.5% ನಮಗೆ ಈ ಒಂದು ಸ್ಟಾಕ್ಸ್ ಗಳು ನೆಗೆಟಿವ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನೀವು ನೋಡ್ತಾ ಇರಬಹುದು ನಿಫ್ಟಿ ಒಂದು ಚಾರ್ಟ್, ಇದು ಬಂದ್ಬಿಟ್ಟು ಅವರ್ಲಿ ಟೈಮ್ ಫ್ರೇಮ್. ಸೊ ಈ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡಿದ್ರೆ ಒಂದು ಟ್ರೆಂಡ್ ಲೈನ್ ನಮಗೆ ಬ್ರೇಕ್ ಆಗಿರೋ ತರ ನಿನ್ನೆ ನಮ್ಗೆ ಕಾಣ್ತಾ ಇತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಮೇಲೆ ಕ್ಲೋಸ್ ಆಗಿತ್ತು. ಇವತ್ತು ನಾವು ನೋಡಿದ್ರೆ ಆಲ್ಮೋಸ್ಟ್ 25,500 ಮೇಲೆನೆ ಟ್ರೇಡ್ ಮಾಡಿದೆ. ಆಲ್ಮೋಸ್ಟ್ ಏನು ಅಂತಂದ್ರೆ ಒಂದು 4 ಅವರ್ಸ್ ಅಲ್ಲೇ ಟ್ರೇಡ್ ಮಾಡಿದೆ. ಅದಾದ್ಮೇಲೆ ಒಂದು ನೆಗೆಟಿವ್ ಕ್ಯಾಂಡಲ್ ಮಾಡಿ ಕೆಳಗೆ ಬಂದು ಮತ್ತೆ ಈ ಒಂದು ಲೆವೆಲ್ ಅಲ್ಲೇ ಕ್ಲೋಸ್ ಮಾಡಿದೆ, ಅಂದ್ರೆ ಬಿಲೋ 25,500. ಸೊ ನಾನು ಇನ್ನೇನು ಹೇಳಿದೆ 25,500 ಮೇಲೆ ಕ್ಲೋಸ್ ಆಗಿದೆ, ಒಂದು ಗುಡ್ ಸೈನ್ ಅಂತ ಹೇಳಿದೆ. ಬಟ್ ಇವತ್ತು ಅದ್ರ ಕೆಳಗಡೆ ಬಂದು ಮತ್ತೆ ಕೆಳಗಡೆ ಕ್ಲೋಸ್ ಆಗ್ತದೆ. ಅದೇ ನಾವು 50 ಮಿನಿಟ್ಸ್ ನೋಡೋದಾದ್ರೆ ಒಂದು ಲೆವೆಲ್ ಏನು 25,480 ಏನಿದೆ ಈ ಒಂದು ಝೋನ್. ಸೊ ಈ ಲೆವೆಲ್ ಬ್ರೇಕ್ ಆದ್ಮೇಲೆ ಈ ಒಂದು ಓಪನಿಂಗ್ ರೇಂಜ್ ಅಂದ್ರೆ ಮಾರ್ನಿಂಗ್ ಇಲ್ಲಿಂದ ಏನ್ ಮತ್ತೆ ಬೌನ್ಸ್ ಆಗಿ ಮೇಲೆ ಹೋಗಿತ್ತು, ಆ ಒಂದು ಲೆವೆಲ್ ಸಹಿತ ಬ್ರೇಕ್ ಆಗಿ ಕೆಳಗೆ ಬಂದು ಇದೇ ಒಂದು ಲೆವೆಲ್ ಅಲ್ಲಿ ಕ್ಲೋಸ್ ಮಾಡಿದೆ. ಸೊ ನಿಯರ್ ಮತ್ತೆ 25,400 ನಿಯರ್ ಆಲ್ಮೋಸ್ಟ್ ಇವತ್ತು ಬಂದಿತ್ತು. ಸೊ ಮೊನ್ನೆನೂ ಇದೇ ಲೆವೆಲ್ ಅಲ್ಲೇ ಸ್ವಲ್ಪ ಮೇಲೆ ಟ್ರೇಡ್ ಮಾಡಿತ್ತು. ಸೊ ನೋಡ್ಬೇಕು ನಾಳೆ ಇನ್ ಕೇಸ್ ಏನಾದ್ರು 25,400 ಬ್ರೇಕ್ ಆಗತ್ತಾ ಅಂತ. ಪದೇ ನಿಫ್ಟಿ ಬಂದು 25,400ರಿಂದ 25,550 ಈ ಒಂದು ಲೆವೆಲ್ ಅಲ್ಲಿ ಮತ್ತೆ ಈಗ ಒಂದು ರೇಂಜ್ ನ ಶಿಫ್ಟ್ ಮಾಡ್ಕೊಂಡಿದೆ. ಈಗ ನಿಫ್ಟಿ ಈ ಮಿಡಲ್ ಝೋನ್ ಅಲ್ಲಿ ಇದೆ. ಸೊ ಈ ಒಂದು ಇದರಲ್ಲಿ ಟ್ರೇಡ್ ನ ಅವಾಯ್ಡ್ ಮಾಡೋದೇ ಉತ್ತಮ, ಯಾಕಂದ್ರೆ ತುಂಬಾ ಝೋನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದೆ. ಒಂದ್ ಸೈಡ್ ಒಂದು ಮೂವ್ಮೆಂಟ್ ಬರ್ತಾ ಇಲ್ಲ. ನಿಫ್ಟಿಯಲ್ಲಿ ಒಂದು 200-300 ಪಾಯಿಂಟ್ಸ್ ಏನು ಅಲ್ಲ, ತುಂಬಾ ಈಸಿಯಾಗಿ ಹೋಗುತ್ತೆ. ಬಟ್ ಇಲ್ಲಿ ತುಂಬಾ ಸ್ಲೋ ಆಗಿ ಬರೀ ಒಂದು 100 ಪಾಯಿಂಟ್ಸ್ ಅಲ್ಲಿ ಒಂದು ಹೋಲ್ ಡೇ ಒಂದು ರೇಂಜ್ ಮಾಡಿರೋದ್ರಿಂದ ಮೇ ಬಿ 25,400 ಕೆಳಗೆ ಏನಾದ್ರು ಮತ್ತೆ ಬ್ರೇಕ್ ಆಯ್ತು ಅಂದ್ರೆ ವೆರಿ ಗುಡ್ ಸಪೋರ್ಟ್ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇದು 25,400 ಕೆಳಗೆ 25,500 ಮೇಲೆ ಒಂದು ಸ್ಟ್ರಾಂಗ್ ಕ್ಲೋಸ್ ಕೊಡೋವರೆಗೂ ಈ ಒಂದು ಝೋನ್ ಅಲ್ಲಿ ಟ್ರೇಡ್ ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆ. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ನಾಲೆಜ್ ಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಾಗೆ ಟ್ರೇಡಿಂಗ್ ಮಾಡಬೇಕು ಅನ್ನೋದು ಏನಾದ್ರು ಆಸಕ್ತಿ ಇತ್ತು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ನಂಬರ್ಗೂ ಸಹಿತ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಆಫೀಸ್ ಬಂದು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನೀವು ನಮ್ಮ ಆಫೀಸ್ಗೂ ಸಹಿತ ವಿಸಿಟ್ ಮಾಡಬಹುದು. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.